ರಾಯಚೂರಿನಲ್ಲಿ ಭೀಕರ ಮಳೆಗೆ ಮತ್ತೆ ಫತೇಪುರ ಬಳಿ ಇರ್ತಕ್ಕಂಥ ಹಳ್ಳ ಏನಿತ್ತು ಹರಿತಾ ಇದೆ, ಅದರ ಸೇತುವೆ ಪಕ್ಕದಲ್ಲಿ ನಿರ್ಮಾಣ ಆಗಿರುವಂತಹ ರಸ್ತೆ ಸಂಪೂರ್ಣವಾಗಿ ಕುಸಿಯುವ ಹಂತದಲ್ಲಿ ತಲುಪಿರುವಂಥದ್ದು ದೃಶ್ಯದಲ್ಲಿ ನಾವು ನೋಡ್ಬೋದು. ಮೊನ್ನೆ ಅಷ್ಟೇ ಈ ಒಂದು ಹಳೆ ಸೇತುವೆ ಜೊತೆಗೆ ಪರ್ಯಾಯ ರಸ್ತೆ ನಿರ್ಮಾಣ ಮಾಡಿದ್ರು, ಅದು ಸಂಪೂರ್ಣವಾಗಿ ಕುಸಿದು ಹೋಗಿತ್ತು, ಹಳ್ಳದ ಒಂದು ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿತ್ತು. ಈಗ ಮತ್ತೆ ಅಂತಹದ್ದೇ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು ದೃಶ್ಯದಲ್ಲಿ ತಾವು ನೋಡ್ಬೋದು. ಯಾವ ರೀತಿ ಈ ಒಂದು ಪರ್ಯಾಯ ರಸ್ತೆ ಕುಸಿದು ಬೀಳ್ತಾ ಇದೆ ಅನ್ನುವಂಥದ್ದು ದೃಶ್ಯದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸಂಪೂರ್ಣವಾಗಿ ಇನ್ನೂ ಅಲ್ಲಲ್ಲಿ ಸ್ವಲ್ಪ ಉಳ್ಕೊಂಡಿರುವಂಥದ್ದು ರಸ್ತೆ. ಇನ್ ಕೇಸ್ ಏನಾದರೂ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆದರೆ ಖಂಡಿತವಾಗಲೂ ಕೊಚ್ಚಿ ಹೋಗುವಂತಹ ಎಲ್ಲ ಸಾಧ್ಯತೆ ಕೂಡ ಇರುವಂಥದ್ದು. ಅಂದರೆ ಜನರ ಆಕ್ರೋಶಕ್ಕೆ ಮಣಿದು ಅಧಿಕಾರಿಗಳು ಪರ್ಯಾಯ ರಸ್ತೆಯನ್ನು ನಿರ್ಮಾಣ ಮಾಡಿದ್ದೀವಿ ಅಂತ ಹೇಳಿ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿದ್ರು. ಅದು ಕೂಡ ನಿನ್ನೆ ರಾತ್ರಿ ಮತ್ತು ಬೆಳಗಿನ ಜಾವ ಸುರಿದಂಥ ಮಳೆಗೆ ಸಂಪೂರ್ಣವಾಗಿ ಕೊಚ್ಚಿ ಹೋಗ್ತಾ ಇರುವಂಥದ್ದು ದೃಶ್ಯದಲ್ಲಿ ನೋಡಿದ್ರೆ ಕಾಲಕ್ರಮೇಣ ಕುಸಿಯುವ ಹಂತಕ್ಕೆ ತಲುಪಿರುವಂಥದ್ದು, ಕುಸಿತಾ ಇದೆ. ದೃಶ್ಯದಲ್ಲಿ ನೋಡ್ಬೋದು, ಚಿಕ್ಕ ಮಕ್ಕಳು ಕೂಡ ಇದೇ ಒಂದು ರಸ್ತೆಯಲ್ಲಿ ಓಡಾಡುವಂಥದ್ದು ಇರುತ್ತೆ, ಜೊತೆಗೆ ಕಾರ್ಮಿಕರು ಕೂಡ ಇದೇ ಒಂದು ರಸ್ತೆಯಲ್ಲಿ ಓಡಾಡ್ತಾರೆ. ಸಾಕಷ್ಟು ಜನ ಗ್ರಾಮೀಣ ಭಾಗದಲ್ಲಿದ್ದಂಥವರು, ರೈತರು ಓಡಾಡ್ತಾರೆ. ಈ ದೃಶ್ಯ ನೋಡಿದ್ರೆ ಖಂಡಿತವಾಗಲೂ ಜನ ಭಯ ಬೀಳುವಂಥ ಸ್ಥಿತಿ ಸದ್ಯ ನಿರ್ಮಾಣವಾಗಿರುವಂಥದ್ದು. ಅಷ್ಟರ ಮಟ್ಟಿಗೆ ಸದ್ಯ ಸೇತುವೆ ಪರಿಸ್ಥಿತಿ ಇರುವಂಥದ್ದು. ಯಾವ ಕ್ಷಣದಲ್ಲಿ ಬೇಕಾದರೂ ಈ ಒಂದು ಸೇತುವೆ ಕುಸಿಯುವ ಹಂತಕ್ಕೆ ತಲುಪಬಹುದು ಮತ್ತು ಕುಸಿದು ಕೂಡ ಬೀಳ್ಬೋದು, ಅಂತಹ ಒಂದು ಸ್ಥಿತಿ ಸದ್ಯ ಇದೆ. ಸಾಕಷ್ಟು ಬಾರಿ ಕಂಪ್ಲೇಂಟ್ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಪರ್ಯಾಯ ರಸ್ತೆಯನ್ನೇ ನಿರ್ಮಾಣ ಮಾಡಿದ್ರು, ಅದು ಮೊನ್ನೆ ಅಷ್ಟೇ ಕೊಚ್ಚಿ ಹೋಗಿರುವಂಥದ್ದು. ಇದಾದ ಬಳಿಕ ಮತ್ತೆ ರಸ್ತೆ ನಿರ್ಮಾಣ ಮಾಡಿ ಅಂತೇಳಿ ಹೇಳಿದಂಥ ಸಂದರ್ಭದಲ್ಲಿ ಈ ರೀತಿ ಒಂದು ಜನರ ಕಣ್ಣೋರ್ಸೋಕೆ ಈ ರೀತಿ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ, ಪರ್ಯಾಯ ರಸ್ತೆಯನ್ನು, ಅದು ಕೂಡ ಕುಸಿಯುವ ಹಂತದಲ್ಲಿ ತಲುಪಿರುವಂಥದ್ದು. ಈಗಾಗಲೇ ಭಾಗಶಃ ಕುಸಿದು ಹೋಗಿರುವಂಥದ್ದು. ಮಕ್ಕಳು ಕೂಡ ಆಟ ಆಡಲಿಕ್ಕೆ ಇದೇ ಒಂದು ಭಾಗದಲ್ಲಿ ಬರ್ತಾರೆ. ಸಾಕಷ್ಟು ಜನ ಅಂದರೆ ಊರ ಹೊರಭಾಗ, ಫತೇಪುರ ಗ್ರಾಮದ ಹೊರಭಾಗದಲ್ಲಿ ಇರ್ತಕ್ಕಂಥ ಕಾರಣಕ್ಕಾಗಿ ಮಕ್ಕಳು ಆಟ ಆಡಲಿಕ್ಕೆ ಈ ಭಾಗದಲ್ಲಿ ಬರ್ತಾ ಇರುವಂಥದ್ದು ದೃಶ್ಯದಲ್ಲಿ ನೋಡ್ಬೋದು. ಮಕ್ಕಳು ಕೂಡ ಓಡಾಡ್ತಾ ಇದ್ದಾರೆ, ಸಾಕಷ್ಟು ಜನ ಇದೇ ಮಾರ್ಗದಲ್ಲಿ ಓಡಾಡುವಂಥದ್ದು. ಸಾಕಷ್ಟು ಜನ ಮಕ್ಕಳು ಬಂದು ಏನಾಯಿತು ಏನು ಅಂತ ನಾನು ಅನ್ನೋ ನಿಟ್ಟಿನಲ್ಲಿ ಬಂದು ಸೇತುವೆ ನೋಡಲಿಕ್ಕೆ ಕುತೂಹಲಕ್ಕೆ ಬರ್ತಾರೆ. ಆದರೆ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರರು ಅಂತೇಳಿ ಗ್ರಾಮಸ್ಥರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಮತ್ತೊಂದು ಬದಿ ತೋರಿಸ್ತಾ ಹೋಗ್ತೀನಿ, ಏನು ಹೊಸ ಕಾಮಗಾರಿ ಅಂದರೆ ಸೇತುವೆಯನ್ನು ಮೇಲ್ದರ್ಜೆಗೆ ಏರಿಸಲಿಕ್ಕೆ ಕಾಮಗಾರಿ ನಡೀತಾ ಇತ್ತು, ಇದನ್ನು ಬೇಸಿಗೆ ಕಾಲದಲ್ಲೇ ಮಾಡಬೇಕಿತ್ತು. ಆದರೆ ಮಳೆಗಾಲದಲ್ಲಿ ಮಾಡ್ತಾ ಇರುವಂಥ ಕಾರಣಕ್ಕಾಗಿ ಈ ರೀತಿ ಸರಣಿ ಅವಾಂತರಗಳು ಸೃಷ್ಟಿಯಾಗಿದೆ ಅಂತೇಳಿ ಇಲ್ಲಿರುವಂತಹ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ನಾವು ನೋಡಿದ್ರೆ ಗೊತ್ತಾಗುತ್ತೆ, ದೊಡ್ಡ ಪ್ರಮಾಣದಲ್ಲಿ ಹಳ್ಳ ಹರಿಯುತ್ತೆ. ಇಷ್ಟಿದ್ರೂ ಕೂಡ ಹಳ್ಳದ ಒಂದು ರಭಸ ಯಾವ ರೀತಿ ಇರುತ್ತೆ, ಅದರ ಪ್ರಮಾಣ ಏನು, ಅದರ ಒತ್ತಡದ ಯಾವ ರೀತಿ ಇರುತ್ತೆ ಅನ್ನುವಂಥ ಆಧಾರದಲ್ಲಿ ವೈಜ್ಞಾನಿಕವಾಗಿ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಬೇಕಿತ್ತು. ಅದನ್ನೆಲ್ಲವನ್ನು ಕೂಡ ಅಧಿಕಾರಿಗಳು ಮರೆತಿದ್ದಾರೆ. ಕೇವಲ ಜನರ ಒಂದು ಕಣ್ಣೋರ್ಸೋಕೆ ಈ ರೀತಿ ಒಂದು ಮೇಲ್ಸೇತುವೆಯನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ಏನು ಪೈಪ್ಗಳನ್ನು ಹಾಕಿರುವಂಥ ಕೇವಲ 2 ಪೈಪ್ಗಳನ್ನು ಹಾಕಿ ನೀರು ಹೊರಗೆ ಹೋಗಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. 3-4 ಪೈಪ್ಗಳು ಹಾಕಿದ್ದರೆ ನೀರಿನ ಪ್ರಮಾಣ ಮತ್ತು ಒತ್ತಡ ಎಷ್ಟೇ ಇದ್ದರೂ ಕೂಡ ನೀರು ಸಲೀಸಾಗಿ ಹೊರಗೆ ಹೋಗ್ತಿತ್ತು. ಆದರೆ ಅಧಿಕಾರಿಗಳ ಈ ರೀತಿಯ ಬೇಜವಾಬ್ದಾರಿತನಕ್ಕೆ ಮತ್ತೆ ನಾವು ಸಂಕಷ್ಟಕ್ಕೆ ಸಿಲುಕಿದ್ದೀವಿ ಅಂತ ಹೇಳಿನಿಲ್ಲ. ಗ್ರಾಮಸ್ಥರು ಆಕ್ರೋಶವನ್ನು ಸದ್ಯ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರಿ, TV9 ರಾಯಚೂರು.